ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅನ್ನದಿಂದ ಹಪ್ಪಳ ಮಾಡ್ತಾಯಿದ್ದೀನಿ. ಹಪ್ಪಳ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿರುತ್ತೆ ಈ ಹಪ್ಪಳ. ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಇದೇ ಥರ ಹಪ್ಪಳನ. ಮತ್ತು ಈಸಿ ಆಗಿ ಮಾಡ್ಕೊಳ್ಬೋದು. ಒಂದು ಲೋಟ ಅಕ್ಕಿಗೆ ಸುಮಾರು ಒಂದು 100ರಷ್ಟು ಹಪ್ಪಳ ಆಗುತ್ತೆ. ನೋಡಿ, ಒಂದು ಲೋಟ ಅಕ್ಕಿನ ರಾತ್ರಿನೇ ನೆನೆಸ್ಕೊಂಡಿದ್ದೀನಿ ನಾನು. ಅಕ್ಕಿ ಚೆನ್ನಾಗಿ ನೆನಿಬೇಕು. ಮತ್ತು ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಲ್ಲ, ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ಆ್ಯಡ್ ಮಾಡ್ಕೊಂಡಿರೋದು. ನೋಡಿ, ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ 5 ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿ ಬರಬೇಕು ಅಂದರೆ 1 ಲೋಟ ಅಕ್ಕಿಗೆ 5 ಲೋಟ ನೀರು. ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿದ್ದೀನಿ ನಾನು. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಜೀರಿಗೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಕಡಿಮೆ ಆದರೂ ಹಪ್ಪಳ ಚೆನ್ನಾಗಿ ಬರಲ್ಲ, ಜಾಸ್ತಿ ಆದರೂ ಹಪ್ಪಳ ಚೆನ್ನಾಗಿ ಬರಲ್ಲ. ಪರ್ಫೆಕ್ಟ್ ಅಳತೆ ಬರಬೇಕು ಅಂದರೆ 1 ಲೋಟ ಅಕ್ಕಿಗೆ 5 ಲೋಟ ನೀರನ್ನ ಸೇರಿಸ್ಕೊಳ್ಬೇಕು. ಸುಮಾರು 3 ವಿಷಲ್ ಹಾಕಿಸ್ಕೊಳ್ಬೇಕು ನೀವು. ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡಿ ಇವಾಗ ಇದನ್ನು ಬಿಸಿ ಇದ್ದಂಗೆ ಚೆನ್ನಾಗಿ ಒಂದು ಸ್ಪೂನಿಂದ ಸಾಫ್ಟ್ ಮಾಡ್ಕೊಳ್ಬೇಕು. ರೈಸ್ನ ಚೆನ್ನಾಗಿ ಈ ಥರ ಸ್ಪೂನಿಂದ ಇದು ಮಾಡಿದ್ರೆ ಅದೇ ಸಾಫ್ಟ್ ಆಗುತ್ತೆ. ನೋಡಿ, ಇವಾಗ ಒಂದು ಹಾಳೆನ ಒಂದು ಇದನ್ನ ಕವರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಈ ಥರ ಜಾಸ್ತಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಡಿ, ಸ್ವಲ್ಪ ಬಿಸಿ ಇರಬೇಕು ಹಿಟ್ಟು. ಆವಾಗ ಈ ಥರ ಪ್ರೆಶ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವೇನಾದರೂ ಹಪ್ಪಳ ಮಾಡೋಕ್ಕೆ ಹೋದರೆ ಹಪ್ಪಳ ಒಡ್ಕೊಳ್ಳುತ್ತೆ. ಸ್ವಲ್ಪ ಬಿಸಿ ಇದ್ದಂಗೆ ನೀವು ಹಪ್ಪಳನ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ಮಾಡ್ಕೊಂಡಿದ್ದೀನಿ. ನೆರಳಲ್ಲೂ ಒಣಗಿಸ್ಕೊಂಡು ಆಮೇಲೆ ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊಂಡು ತಂದಿದ್ದೀನಿ ನಾನು. ನೋಡಿ, ಸುಮಾರು 100ರಷ್ಟು ಹಪ್ಪಳ ಆಗಿದೆ. ತುಂಬ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಪ್ಪಳ. ಎಣ್ಣೆಗೆ ಹಾಕ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ. ನೀವು ಒಂದು ಸರಿ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.